ಅಮ್ಮ ಅಮ್ಮ, ಓಹೋ ಲಕ್ಷ್ಮಿ, ಬಾಮ್ಮ. ಏನು ಮಾಡ್ತಿದ್ಯಮ್ಮ? ನಿಮ್ಮಪ್ಪನೇ, ನಿಮ್ಮಪ್ಪ ನೋಡು ಚಿಕನ್ ತಂದಿದ್ದಾರಲ್ಲ ಒಂದು 3 kg, ಅದಕ್ಕೆ ಅನ್ನಕ್ಕಿಟ್ಟಿದ್ದೀನಿ. ಚಿಕನ್ ಸಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನೇನಾದರೂ ಸಹಾಯ ಮಾಡಲಮ್ಮ? ಬೇಡ ಕಣೆ ಲಕ್ಷ್ಮಿ, ನಿಮ್ಮಪ್ಪ ಹೇಳಿದ್ದಾರೆ ನಿನ್ನ ಕೈಲಿ ಏನು ಕೆಲಸ ಮಾಡಿಸ್ಬಾರ್ದಂತೆ ಕಣೆ. ನೀನೇ ಮಾಡು ಅಂತ ಹೇಳಿದ್ದಾರೆ. ಮಗಳು ಅಪರೂಪಕ್ಕೆ ಮನೆಗೆ ಬಂದಿದ್ದಾಳೆ, ಅವಳು ಕೇಳಿ ಮಾಡಿಸ್ತೀಯಾ ಅಂತ ಹೇಳಿದ್ರು. ಅಲ್ಲ, ನಿಮ್ಮಪ್ಪ ಇಷ್ಟೊಂದು ಬದಲಾಗ್ತಾರೆ ಅಂತ ನಾನು ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಕಣೆ. ಇನ್ನೊಂದು ವಿಷಯ ಗೊತ್ತಾ? ನಿಮ್ಮಪ್ಪ ಹರೀಶನ ಮನೆಗೆ ಕರ್ಕೊಬರ್ತಾರಂತ ಇವತ್ತು ಹಾಸ್ಟೆಲಿಂದ. ಏನು? ಹೌದೇನಮ್ಮ? ಹರೀಶನ್ ಕರ್ಕೊಂಬರ್ತಾರಂತ? ಹೂನೇ, ಹರೀಶನ್ ಕರ್ಕೊಂಬರ್ತೀನಿ. ಆಮೇಲೆ ಹಾಸ್ಟೆಲಿಗೆ ಇನ್ನು ಹರೀಶನ್ ಕಳಿಸೋದೇ ಇಲ್ಲ ಅಂತ ಅಂದರು. ಲಕ್ಷ್ಮಿ, ಈ ಒಳ್ಳೆ ಬುದ್ಧಿ ನಿಮ್ಮಪ್ಪಂಗೆ ಯಾವತ್ತೋ ಬಂದಿದ್ರೆ ನಮ್ಮ ಸಂಸಾರ ಎಷ್ಟು ಚೆನ್ನಾಗಿರ್ತಿತ್ತೆ. ಅದೇನು ಪಾವಡ ನಡೀತೋ ಏನೋ ಗೊತ್ತಿಲ್ಲ ನಿಮ್ಮಪ್ಪಂಗೆ. ಹೌದಮ್ಮ, ಅಪ್ಪ ನನ್ನನ್ನು ಕರೆದ್ಬಿಟ್ಟು ಕ್ಷಮೆ ಕೂಡ ಕೇಳಿದ್ರು. ನಿಮ್ಮಪ್ಪಂಗೆ ಇವಾಗ ಅನಿಸಿದೆ, ನಾವೆಲ್ಲ ನೋಡಿ ಹುಡುಕಿ ಮಾಡಿದ್ರೂ ಇಂಥ ಒಳ್ಳೆ ಆಳಿಯನ್ನು ಪಡ್ಕೊಳಕ್ಕಾಗ್ತಿರ್ಲಿಲ್ಲ, ಮಗಳಿಗೆ ಇಂಥ ಒಳ್ಳೆ ಜೀವನ ಕೊಡೋಕ್ಕಾಗ್ತಿರ್ಲಿಲ್ಲ ಅಂತ. ಆ ಭದ್ರನ್ ಕೊಟ್ಟು ಮದುವೆ ಮಾಡಿದ್ದಿದ್ರೆ ನಿನ್ನ ಜೀವನ ಹೀಗೆಲ್ಲ ಇರ್ತಿತ್ತಾ ಹೇಳೋ? ನಿಮ್ಮಪ್ಪಂಗೆ ಯಾರೋ ಏನೋ ತಿಳುವಳಿಕೆ ಹೇಳಿರಬೇಕು. ಅದಕ್ಕೆ ನೀನು ಬೇರೆ ಕಾರಲ್ಲಿ ಬಂದಿಯಲ್ಲ ಜುಮ್ ಅಂತ. ಒಳ್ಳೆ ಕೆಲಸ ಮಾಡಿದೆ ಕಣೆ ಲಕ್ಷ್ಮಿ. ಊರಿನ ಜನನೇ ಬೆಚ್ಚಿ ಬೆರಗಾಗಬೇಕು ನಿನ್ನನ್ನು ನೋಡಿ. ನಮ್ಮೂರಲ್ಲಿ ಯಾರು ಹೇಳೋ ಕಾರಲ್ಲಿ ಬಂದಿದ್ದಾರೆ, ಅಷ್ಟೊಂದು ಒಡವೆಗಳನ್ನ ಹಾಕ್ಕೊಂಡು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಹೊಸ ಕಾರಲ್ಲಿ ಬಂದೆ ನೋಡು. ಅದು ನಿಮ್ಮಪ್ಪನ ಮರ್ಯಾದೆನ ಹೆಚ್ಚಿದೆ, ಅವ್ರಿಗೆ ಗೌರವ ತಂದುಕೊಟ್ಟಿದೆ. ಆ ಭದ್ರ ಮದುವೆ ಮಾಡ್ಕೊಂಡಿದ್ದಿದ್ರೆ ಅವ್ರಿಗೆ ಗೌರವ ಸಿಕ್ತಿತ್ತಾ? ಇದೇ ಅವ್ರ ಬದಲಾವಣೆಗೆ ಕಾರಣ. ನಮ್ಮ ಅತ್ತೆನಮ್ಮ ಹೇಳಿದ್ದು, ನೀನು ಕಾರಲ್ಲಿ ಹೋಗು, ಆಮೇಲೆ ಒಡವೆಗಳೆಲ್ಲ ಹಾಕ್ಕೊಂಡು ಹೋಗು, ಅವಾಗ ನೋಡು ಎಷ್ಟು ಚೇಂಜಸ್ ಆಗುತ್ತೆ ಮನೇಲಿ ಅಂತ. ಮನೆಗೆ ಬಂದಿರೋ ಮಗಳನ್ನ ಯಾರೇ ಆಗಲಿ ಯಾಕೆ ಬಂದೆ ಹೋಗು ಅಂತ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವರೇ ಧೈರ್ಯ ಮಾಡಿ ಕಳಿಸಿದ್ರು. ಹೋಗಲಿ ಬಿಡೆ, ನಿಮ್ಮ ಅತ್ತೆ ಯಾರೋ ಏನೋ ನಾನು ನೋಡಿಲ್ಲ, ಒಳ್ಳೆ ಯೋಚನೆ ಮಾಡಿದ್ದಾರೆ. ಹೌದಮ್ಮ, ನಮ್ಮ ಅತ್ತೆ ದೇವ್ರಂಥವ್ರು, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ. ನನಗೆ ಯಾವುದಕ್ಕೂ ಕಮ್ಮಿ ಮಾಡಲ್ಲ, ಅಷ್ಟು ಚೆನ್ನಾಗಿ, ಅಷ್ಟು ಪ್ರೀತಿಯಿಂದ, ಅಷ್ಟು ಸಪೋರ್ಟ್ ಮಾಡ್ತಾರೆ. ಅದು ಅಲ್ಲದೆ ನಾನು ಟೀಚರ್ ಕೆಲಸಕ್ಕೆ ಹೋಗ್ತೀನಿ ಅಂದಮೇಲೆ ಅವರು ಒಂದು ಸರಿನೂ ಬೇಡ ಅಂತ ಹೇಳಲೇ ಇಲ್ಲ. ನಾನು ಕೆಲಸದಿಂದ ಮನೆಗೆ ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಅವರೇ ಮಾಡಿಟ್ಬಿಟ್ಟಿರ್ತಾರಮ್ಮ. ಹೌದೇನೆ, ಕೇಳಿದ್ರೇ ಖುಷಿ ಆಗ್ತಿದೆ ಕಣೆ. ನಮಗಂತೂ ಅಂಥ ಒಳ್ಳೆ ಅತ್ತೆ ಸಿಗಲಿಲ್ಲ, ನನ್ನ ಮಗಳಿಗಾದರೂ ಸಿಕ್ಕಿದ್ರಲ್ಲ. ಇಂಥ ಬಂಗಾರದಂಥ ಅಳಿಯನ ಹೆತ್ತೊಟ್ಟೆ ಚೆನ್ನಾಗಿರಲಿ ಬಿಡು. ಅವ್ರು ಹೇಗೆ ನೋಡ್ಕೋತಾರೋ ಅವ್ರಿಗಿನ್ನ ಜಾಸ್ತಿ ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನಾನು ಬೇರೆ ಅಲ್ಲ, ಅವ್ರು ಬೇರೆ ಎಲ್ಲ ತಿಳ್ಕೊಂಬಿಡು. ನನಗಿನ್ನ ಹೆಚ್ಚಾಗಿ ಅವರೇ ಮುಂದಕ್ಕೆ ನಿನ್ನ ಜವಾಬ್ದಾರಿ ಎಲ್ಲ ತೊಗೊಳ್ಳೋದು. ನಾನು ಒಬ್ಳು ತಾಯಾಗಿ ಹೊತ್ತು ಹೆತ್ತು ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಬೆಳೆಸಿದ್ದೀನಿ. 20 ವರ್ಷ ನಾನು ಸಾಕಿದ್ರೆ ಇನ್ನು 70 ವರ್ಷ ನೀನು ಅಲ್ಲಿರಬೇಕು, ಅವ್ರು ನಿನ್ನನ್ನು ಸಾಕ್ತಾರೆ. ಹಾಗಾಗಿ ನೀನು ಅಲ್ಲೇ ಒಳ್ಳೆ ಹೆಸರು ಮಾಡಬೇಕು, ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಆಯ್ತಮ್ಮ, ಹಾಗೆ ಮಾಡ್ತೀನಿ. ನಾವು ಇನ್ನೇನು ಹೊಸ ಮನೆ ಕಂಪ್ಲೀಟ್ ಆಗ್ತಿದೆ, ಇನ್ನೇನು ಮುಂದಿನ ವಾರ ಅಲ್ಲಿಗೆ ಹೋಗ್ಬಿಡ್ತೀವಿ ಕಣೆ. ನಿಮ್ಮ ಅಜ್ಜಿನೂ ಆ ಬಿಗ್ ಬಾಸ್ಗೆ ಅಂತ ಹೋಗಿರೋರು, ಅದು ಏನು ಕತೆನೋ ನಮಗಂತೂ ಗೊತ್ತಿಲ್ಲ. ಅದು ಏನು ಮಾಡಿ ದಬ್ಬಾಗ್ತಿದ್ದಾರೋ. ಇಲ್ಲಮ್ಮ, ನಾನು ಒಂದು 2 ಎಪಿಸೋಡ್ ನೋಡಿದೆ. ಅಜ್ಜಿದೆ ದರ್ಬಾರ್ ಆಗಿಬಿಟ್ಟಿದೆ ಅಲ್ಲಿ, ಎಲ್ಲರಿಗೂ ಏನಾದರೂ ಒಂದು ಬೈಕೋತಾರದೆ. ಯಾವಾಗ ಆಚೆ ಕಳಿಸ್ತಾರೋ. ಸರಿ ಹೋಯ್ತು ಬಿಡು, ಏನು ಊರು ಜನ ಅನ್ಕೊಂಬಿಟ್ಟವ್ರ? ಸರಿಯಾಗಿ ಮಾಡೇ ಕಳಿಸ್ತಾರೆ ಬಿಡು. ಹಾಗಿದ್ರೆ ಬಿಡಮ್ಮ, ಏನಾದರೂ ಮಾಡ್ಕೊಳ್ಳಿ. ಅಪ್ಪ ಹೇಗೋ ಬದಲಾಗಿದ್ದಾರಲ್ಲ. ಅಜ್ಜಿ ಮನೆಗೆ ಬಂದಮೇಲೂ ನಿನ್ಗೇನಾದ್ರು ಹಂಗೆ ಹಿಂಗೆ ಕೊಂಕು ಮಾತಾಡಿದ್ರೆ ಅಪ್ಪ ನಿನಗೆ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಎಲ್ಲ ಚೆನ್ನಾಗಿರುತ್ತೆ ಅನಿಸುತ್ತೆ. ಹೂನೇ, ಇಷ್ಟು ವರ್ಷದ ಮೇಲೆ ನನ್ನ ಜೀವನ ಸರಿ ಹೋಗ್ತಾ ಇದೆ. ಅದಕ್ಕೆಲ್ಲ ನೀನೇ ಕಾರಣ ಕಣೆ ಲಕ್ಷ್ಮಿ. ನೀನು ಅಳಿಯಂದ್ರು ಇಬ್ಬರು ಇದಕ್ಕೆ ಕಾರಣ. ಅಳಿಯಂದ್ರೆ ಇವ್ ನನ್ನ ಚಿಕ್ಕ ಮಗ ಹರೀಶ ಹಾಸ್ಟೆಲಲ್ಲಿದ್ದ, ಇವತ್ತು ಕರ್ಕೊಬಂದೆ. ಹರೀಶ ನಿನ್ನ ನೋಡೇ ಇರಲಿಲ್ವಲ್ಲೋ? ಹ್ಞೂ ಬಾವಾ, ನಾನು ಹಾಸ್ಟೆಲಲ್ಲಿದ್ದೆ. ನಾನು ನಿಮ್ಮನ್ನ ನೋಡಿರಲಿಲ್ಲ ಬಾವಾ. ಅಕ್ಕನ ಮದುವೆ ಆಯಿತು ಅಷ್ಟೇ ಗೊತ್ತಿತ್ತು. ನಾನು ಹಾಸ್ಟೆಲಲ್ಲಿ ಇದ್ನಲ್ಲ, ಅಕ್ಕನ ಮದುವೆಗೆ ಬರಬೇಕಂತ ತುಂಬ ಆಸೆ ಇತ್ತು, ನಿಮ್ಮನ್ನು ನೋಡ್ಬೇಕಂತಲೂ ತುಂಬ ಆಸೆ ಇತ್ತು, ಆದರೆ ಆಗಲಿಲ್ಲ ನೋಡಿ. ಹೋಗ್ಲು ಬಿಡು ಹರೀಶ, ಇವಾಗ ನಾನು ಬಂದಿದ್ದೀನಲ್ಲ, ನಿನ್ನನ್ನು ನೋಡಬೇಕು ಅಂತ ನನಗೂ ಆಸೆ ಇತ್ತು ಕಣೋ. ನೋಡು, ಇನ್ಮೇಲೆ ನೀನು ಚೆನ್ನಾಗಿ ಓದಬೇಕು. ಹಾಸ್ಟೆಲಲ್ಲೆಲ್ಲ ಏನು ಇರೋದು ಬೇಡ, ಮನೆಯಿಂದಾನೇ ಓಡಾಡ್ಬೋದಲ್ವಾ? ಅದು ಇಲ್ಲ ಅಳಿಯಂದ್ರೆ, ಅದು ನನ್ನದೇ ತಪ್ಪಿತ್ತು. ನಾನು ಮನೇಲಿ ಹೀಗೆಲ್ಲ ಆಡೋದಕ್ಕೆ ನನ್ನ ಹೆಂಡತಿ ಹಾಸ್ಟೆಲಿಗೆ ತೊಗೊಂಡೋಗಿ ಬಿಟ್ಬಿಟ್ಟಿದ್ಲು. ಇನ್ಮೇಲೆ ಹೀಗೆಲ್ಲ ಆಗೋದಿಲ್ಲ. ಹೊಸ ಮನೆ ಇನ್ನೇನು ಮುಂದಿನ ವಾರ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ.
ಇವನನ್ನು ಇನ್ಮೇಲೆ ಹಾಸ್ಟೆಲಿಗೆ ಹಾಕಲ್ಲ, ಮನೇಲೇ ಇರಿಸ್ಕೋತೀವಿ. ಮಕ್ಕಳು ನಮ್ಮ ಕಣ್ಣು ಮುಂದೆ ಇದ್ದಾಗ ಬೆಲೆ ಗೊತ್ತಾಗಲಿಲ್ಲ, ಆದರೆ ಈಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಈಗ ನನಗೆ ಗೊತ್ತಾಗಿದೆ ಮಕ್ಕಳಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ. ಇನ್ಮೇಲೆ ಇವನ ಜವಾಬ್ದಾರಿನ ನಾನು ತಗೋತೀನಿ. ಮಾವ, ನೀವು ಇಷ್ಟೊಂದು ಬದಲಾಗಿದ್ದೀರಾ ಅಂದರೆ ನಂಗೆ ನಂಬಕ್ಕೆ ಆಗ್ತಾಯಿಲ್ಲ. ನೋಡಿ, ಕಷ್ಟನ ಸುಖನೋ ಕೊನೆವರೆಗೂ ಇರೋದು ಹೆಂಡ್ತಿನೇ. ಇಷ್ಟು ದಿನ ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂದ್ಕೊಂಡು ಮರ್ತು ಬಿಡಿ. ಹೌದು ಅಳಿ ಅಂದರೆ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಜಯ, ರೂಮೆಲ್ಲ ಸರಿಯಾಗಿ ಎಲ್ಲ ಮಾಡಿದೆ ತಾನೆ? ಅವ್ರಿಗೆ ಏನೇನು ಬೇಕೋ ಎಲ್ಲ ಇಟ್ಟಿದೆಯಲ್ವಾ? ಹ್ಞೂ ರೀ, ಎಲ್ಲನೂ ಇಟ್ಟಿದ್ದೀನಿ. ಅವ್ರಿಲ್ಲಿ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಇರಲಿ, ಅವ್ರಿಗೇನು ಕಮ್ಮಿ ಆಗಬಾರ್ದು. ಅಷ್ಟು ಚೆನ್ನಾಗಿ ನೋಡ್ಕೊಬೇಕು. ರೀ, ಒಂದು ಮಾತು ಕೇಳಲ್ಲ? ನೀನೇನು ಕೇಳ್ತಿ ಅಂತ ಗೊತ್ತು ಕಣೆ ಜಯ. ನೀವು ಯಾಕೆ ಇಷ್ಟು ದಿನ ಹಿಂಗಿದ್ರಿ, ಯಾಕೆ ಬದಲಾಗಲಿಲ್ಲ ಅಂತ ತಾನೆ. ಅದೊಂದು ಕೆಟ್ಟ ಗಳಿಗೆ ಕಣೆ. ಅದು ಏನಾಗಿತ್ತೋ ನನ್ನ ತಲೆಗೆ. ಬರೀ ಅವರೇನಂತಾರೆ ಇವರೇನಂತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಹೊರತು ನಮ್ಮ ಮನೆಯಲ್ಲಿ ನಾನು ಹೆಂಗಿರಬೇಕು, ನಮ್ಮ ಮನೇಲಿರೋರ್ಗೆ ಏನು ಬೇಕು ಅನ್ನೋದನ್ನು ಯೋಚನೆ ಮಾಡಲಿಲ್ಲ. ಕಾಲನೇ ಬುದ್ಧಿ ಕಲಿಸುತ್ತೆ ಅಂತಾರಲ್ಲ, ಹಾಗೆ ಯಾವಾಗ ಯಾವ ಮನುಷ್ಯ ಯಾವ ಬುದ್ಧಿ ಕಲಿಬೇಕೋ ಅವಾಗ ಕಲೀಲೇಬೇಕು. ಇನ್ಮೇಲೆ ಹರೀಶನ ಹಾಸ್ಟೆಲ್ಗೆ ಹಾಕಲ್ಲ, ಅವನು ನಮ್ಮ ಜೊತೆಲೇ ಇರಲಿ. ಇಷ್ಟು ವರ್ಷ ಅವನು ತಂದೆ ಪ್ರೀತಿನ ಕಳ್ಕೊಂಡ, ಇನ್ಮೇಲೆ ಹಾಗಾಗೋದು ಬೇಡ. ಅವನ್ನ ಚೆನ್ನಾಗಿ ಓದಿಸಿ ಒಂದು ದೊಡ್ಡ ವಿದ್ಯಾವಂತನಾಗಿ ಮಾಡ್ತೀನಿ. ಅವನೊಂದು ಒಳ್ಳೆ ಕೆಲಸ ತಗೋಬೇಕು, ಒಂದು ದೊಡ್ಡ ಸಾಹೇಬ ಆಗಬೇಕು, ಹಾಗೆ ಮಾಡ್ತೀನಿ. ಲಕ್ಷ್ಮಿ, ಅಂತೂ ನಿಮ್ಮಪ್ಪ ಬದಲಾಗ್ಬಿಟ್ರೆ ನೋಡು. ನಾನು ಹೇಳಿಲ್ವಾ ನಾನೆಲ್ಲ ಸರಿ ಮಾಡ್ತೀನಿ ಅಂತ? ಹೌದು ರೀ, ನೀವು ನಮ್ಮ ಪಾಲಿಗೆ ದೇವರಿದ್ದಾಗೆ. ನಮ್ಮ ಅಪ್ಪ ಅಮ್ಮನ ಸಂಬಂಧನ ಚೆನ್ನಾಗಿ ಮಾಡಿದ್ರಿ, ನನ್ನ ತಮ್ಮ ಮನೆಗೆ ಬರೋ ಹಾಗೆ ಮಾಡಿದ್ರಿ, ನನಗೆ ಒಂದೊಳ್ಳೆ ಜೀವನ ಕೊಟ್ರಿ. ನಿಮ್ಮ ಈ ಋಣನ ನಾವು ಹೇಗೆ ತೀರಿಸ್ಬೇಕು ಹೇಳಿ? ಯಾವುದು ಲಕ್ಷ್ಮಿ ಋಣ? ನಮ್ಮಿಬ್ರು ಸಂಬಂಧ ಜನ್ಮಾಂತರದ್ದು. ಎಷ್ಟೇ ಜನ್ಮ ಕಳೆದು ಹೋಗಲಿ ಮತ್ತೆ ನಾವಿಬ್ಬರು ಯಾವ್ದು ರೂಪದಲ್ಲಾದರೂ ಮತ್ತೆ ಹುಟ್ಟು ಬಂದೇ ಬರ್ತೀವಿ, ಇಬ್ಬರು ಸೇರ್ತೀವಿ. ಖಂಡಿತ ರೀ, ಖಂಡಿತವಾಗ್ಲು. ನಾನು ಕೂಡ ಅದನ್ನೇ ಕೇಳ್ಕೊತೀನಿ ದೇವ್ರ ಹತ್ರ. ಎಲ್ಲ ಜನ್ಮದಲ್ಲೂ ನೀವೇ ನನ್ನ ಕೈ ಹಿಡಿಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ ರವಿ ವೇಡ್ಸ್ ಲಕ್ಷ್ಮಿ ಸ್ಟೋರಿ ಹೇಗೆಲ್ಲ ಸ್ಟಾರ್ಟ್ ಆಯಿತು, ಹಾಗೆ ಹೇಗೆ ಎಂಡ್ ಆಯಿತು ಅಂತ. ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ರವಿ ವೇಡ್ಸ್ ಲಕ್ಷ್ಮಿ ಸ್ಟೋರಿನ ಎಂಡ್ ಮಾಡೋ ವಿಡಿಯೋ. ಇನ್ಮೇಲೆ ಬೇರೆ ಹೊಸ ಸ್ಟೋರಿನೇ ಪ್ರಾರಂಭ ಆಗುತ್ತೆ. ಈ ಸ್ಟೋರಿಗೆ ಇವತ್ತು ಮುಕ್ತಾಯ ಕೊಡ್ತಾ ಇದ್ದೀನಿ. ದಯವಿಟ್ಟು ತುಂಬ ಜನಕ್ಕೆ ಬೇಜಾರಾಗಿದೆ ಅಂತ ಗೊತ್ತು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕೆಲವು ಕಾರಣಾಂತರದಿಂದ ನಾನು ಈ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ಇದು ಹ್ಯಾಪಿ ಎಂಡಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಹ್ಯಾಪಿ ಎಂಡಿಂಗ್ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಮುಂದಿನ ಸ್ಟೋರಿಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ವಿಡಿಯೋನ ಹಾಕ್ತೀನಿ. ಹೊಸ ವರ್ಷದಿಂದ ಹೊಸ ಎಪಿಸೋಡ್ಸ್ ಶುರುವಾಗುತ್ತೆ. ಪ್ರತಿದಿನ ಒಂದೊಂದು ಎಪಿಸೋಡ್ಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಟಾಪಿಕ್ ಬಗ್ಗೆ ಎಪಿಸೋಡ್ ಮಾಡ್ತೀನಿ ಅಂತ ನಾನೇನೋ ಯೋಚನೆ ಮಾಡಿಲ್ಲ. ಖಂಡಿತವಾಗ್ಲೂ ಒಂದು ಒಳ್ಳೆ ಕಥೆನ ತೊಗೊಂಬರ್ತೀನಿ ಮುಂದೆ. ಹಾಗೆ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಅದರಲ್ಲೂ ಕೂಡ ತುಂಬಿದ ಮನೆ ಅಂತ ಸ್ಟೋರಿ ಹಾಕ್ತಾಯಿದ್ದೀನಿ. ಅದು ಒಂದು ಫ್ಯಾಮಿಲಿ ಸ್ಟೋರಿನೇ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ MSN ಕಾರ್ಟೂನ್ ಕನ್ನಡ ಚಾನಲಲ್ಲಿ ಬೇರೆ ಕಾರ್ಟೂನ್ದು ಸ್ಟೋರಿನ ಹಾಕ್ತಾಯಿದ್ದೀನಿ. ಅಂದರೆ ಈ ಥರ ಕಾರ್ಟೂನ್ ಅಲ್ಲ, ಅದರಲ್ಲಿ ಒಂದು ವಿಡಿಯೋದಲ್ಲಿ ಒಂದು ಕತೆ ಇರುತ್ತಷ್ಟೆ. ಬೇರೆ ಬೇರೆ ಕತೆಗಳು, ನೀತಿ ಕತೆಗಳು, ಮಾರಲ್ ಸ್ಟೋರೀಸು, ಹಾರರ್ ಸ್ಟೋರೀಸು ಈ ರೀತಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಲಕ್ಷ್ಮಿ. ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.